ಓಕೆ, ಇವತ್ತು ನಾವು ಈ ಪ್ಯಾರಾಗ್ರಾಫನ್ನು ಎಲ್ಲ ನೋಡೋಣ ಹೆಂಗೆ ಕೊಟ್ಟ ಅಂತ ಏನೇನು ಸ್ಟಾರ್ಟಿಂಗ್ ಸಲ ಓದ್ಕೊಂಡ್ಬಿಡ್ಬೇಕು ನಾವಿಲ್ಲಿ. ಓದೋನೇ ಕೊಟ್ಟಾನ ಈಗವ 8 workers were killed and 5 injured in an explosion at a fireworks manufacturing unit at Chimmanpatti near Sattur in Virudanagar district of Tamil Nadu on Tuesday. So 8 workers subject correct ಐತಿ. 8 workers were ಏನೈತಿ ಇದರ ಕಲ್ಲ ಚೇಂಜ್ ಮಾಡೋಣಪ್ಪ ಒಂದು ಸೆಕೆಂಡ್. ವರ್ ಏನ ಇದು ಒಂದು ವರ್ಬ. ಸೊ ಕಿಲ್ಡ್ 8 workers were killed by fire ಅಂದ್ರೂ ಓಕೆ. ನೆಕ್ಸ್ಟ್ ಆ್ಯಂಡ್ 5 workers were injured. ಇಲ್ಲಿ 8 ಜಾಗಕ್ಕೆ 5 ಕೊಟ್ಟಾನ ಮತ್ತು ಇಂಜೂರ್ಡ್ ಐತೆ ಡೈರೆಕ್ಟ್ ಅದ ಕಿಲ್ಡ್. ಸೊ 5 workers were injured ಅಂದ್ರೆ ಈ ರೀತಿಯ ಅವ್ರು ಹೆಂಗೆ ಕೊಡ್ಬೋದು, 8 workers were killed ಆ್ಯಂಡ್ 5 workers were injured ಅಂದ್ರೂ ಬರಿಬೋದು ಅವ್ರು ಡೈರೆಕ್ಟ್. 8 workers were killed ಆ್ಯಂಡ್ 5 injured. ಸೊ ಎರಡು 1 5. ಸೊ 8 ಮಂದಿ ಸತ್ತಾರಂತ, 5 ಮಂದಿ ಇಂಜೂರ್ ಆಗ್ಯಾರಂತ. ಎಲ್ಲಿ ಇನ್ ಆ್ಯನ್ ಇದೇನಿದೆ ಪ್ರಿಪೋಸಿಷನ್ ಅದ ಆಬ್ಜೆಕ್ಟ್ ಬೇಕೀಗ. ಇನ್ ಆ್ಯನ್ ಎಕ್ಸ್ಪ್ಲೋಷನ್ ಒಂದು ಬ್ಲಾಸ್ಟ್ದಾಗ 8 ಮಂದಿ ಸತ್ತಾರು ಮತ್ತು 5 ಮಂದಿ ಇಂಜೂರ್ ಆಗ್ಯಾರ. ಇನ್ ಪ್ರಿಪೋಸಿಷನ್ನ ಅದ್ರ ಆಬ್ಜೆಕ್ಟ್ ತೊಗೊತದೆ ಮತ್ತು ಆ್ಯಟ್ ಬಂದು ಪ್ರಿಪೋಸಿಷನ್ಲಿ ಅದ್ರ ತೋರ್ತದ ಆ್ಯಟ್. ಎಲ್ಲಿ ಆ್ಯಟ್ ಅ ಫೈರ್ವರ್ಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಯೂನಿಟ್ ಏನ ಆರ್ಟಿಕಲ್ಲ, ಯೂನಿಟ್ ನೌನ. ಓಕೆ ಕರೆಕ್ಟ್ ಐತಿ. ನಡ್ಕಿನ ಏನೈತಲ್ಲ ಫೈರ್ ವರ್ಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಐತಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೌನ್, ಫೈರ್ ವರ್ಕ್ಸ್ ಐತಲ್ಲ ಇದು ಅಬ್ಜೆಕ್ಟಿವ್. ಸೆಕೆಂಡಲ್ಲಿ ಏನಾಗತ್ತೈತಪ್ಪ ಅಂದ್ರೆ ಓಕೆ. ಮತ್ತು ಆ್ಯಟಿಂದ ಇಲ್ಲಿ ತನಕ ಪ್ರಿಪೋಷನ್ ಆಯ್ತು ಮತ್ತು ಇನ್ನೊಂದು ಆ್ಯಟ್ ಬಂದೈತಿ ಇಲ್ಲಿ. ಇದು ಪ್ರಿಪೋಷನ್ ಮತ್ತು ಬೇಕೀಗ ಆ್ಯಟ್ ಚಿನ್ನಮಕ್ಕನ ಪಟ್ಟಿ ನಿಯರ್ ಸತ್ತೂರ್. ಮತ್ತು ಇನ್ನೂ ಪ್ರಿಪೋಷನ್ ಐತಿ ಮತ್ತು ಎಲ್ಲಿ ಮತ್ತು ಇನ್ ವಿರುಧಾನಗರ್ ಡಿಸ್ಟಿಕ್. ಮತ್ತು ಪ್ರಿಪೋಷನ್ ಮತ್ತು ಆಬ್ಜೆಕ್ಟ್ ಬೇಕಾಗಿರೋದು ಆಫ್ ತಮಿಳ್ನಾಡು ಮತ್ತು ಅವನ ಮತ್ತು ಪ್ರಿಪೋಷನ್ ಬೇಕು ಆನ್ ಟ್ಯೂಸ್ಡೇ. ಸೊ 8 workers were killed and 5 workers were injured in an explosion at a fireworks manufacturing unit. ಬಟ್ ನೀವು ಪ್ರಿಪೋಷನ್ ಎಲ್ಲಿ ಬತ್ತು ಅನ್ಕೋ ಅದನ್ನು ಅಷ್ಟು ಫುಲ್ ಓದೋ ಸೆಂಟೆನ್ಸ್ ಅದನ್ನು ಅರ್ಥ ಆಯ್ತಾ? ಇದೇನಪ್ಪ ಅವಾಗಿಂದ ಬರತ್ತಿಲ್ಲ. ಒಮ್ಮೆ ಓದೋದು. ಇನ್ ಆ್ಯನ್ ಎಕ್ಸ್ಪ್ಲೋಷನ್ ಆ್ಯಟ್ ಅ ಫೈರ್ವರ್ಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ದೇವ್ರ, ಅದೆಷ್ಟು ಫುಲ್ ಸ್ಪೀಡ್ ಹೋಗ್ತದೆ ನಾವು ಹೆಂಗೆ. ಇನ್ ಆ್ಯನ್ ಎಕ್ಸ್ಪ್ಲೋಷನ್ ಆ್ಯಟ್ ಅ ಫೈರ್ವರ್ಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆ್ಯಟ್ ಚಿಮ್ಮನ್ಪತಿ ನಿಯರ್ ಸತ್ತೂರ್ ಇನ್ ವಿರುಧಾನಗರ್ ಡಿಸ್ಟಿಕ್ ಆಫ್ ತಮಿಳ್ನಾಡು ಆನ್ ಟ್ಯೂಸ್ಡೇ. ಇದೆಲ್ಲ ಇನ್ಫಾರ್ಮೇಷನ್ ಎಲ್ಲಿ ಆಗೈತಿ ಏನೇನು ಆಗೈತೆ ಅಂತ. ಸೊ ನೀವು ಓದುವಾಗ ಏನು ಮಾಡಬೇಕು, ಪ್ರಿಪೋಷನ್ ಮತ್ತು ನನಗೂ ನೆಕ್ಸ್ಟ್ ಪ್ರಿಪೋಷನ್ ಬರುತ್ತಾನೆ ಫುಲ್ ಸ್ಪೀಡಾಗಿ ಓದಬೇಕು. ಯಾಕಂದ್ರೆ ಒಂದೇ ಅರ್ಥ ಅದು ಒಂದೇ ಸೆಂಟೆನ್ಸ್ ಅದು. ಸೊ ನಿಂಗೆ ಈಸಿ ಆಕೈತೆ ಓದ, ಅರ್ಥ ಮಾಡ್ಕೊಳಕ್ಕೆ ನಿಂಗೆ ಈಸಿ ಆಕೈತೆ ಅದು. ಓಕೆ, ನಮ್ಗೇನು ಗೊತ್ತೈತೆ ಇಲ್ಲಿ 8 ಮಂದಿ ಮತ್ತು ಸತ್ತಾರಂತ, 5 ಮಂದಿ ಇಂಜೂರ್ ಆಗಿದ್ದಾರೆ ಅಂತ. ಎಲ್ಲಿ ತಮಿಳ್ನಾಡದ ವಿರುಧಾನಗರ್ ಡಿಸ್ಟಿಕ್ ಐತಲ್ಲ ಅದ್ರ ಕಡೆ ಸಮೀಪ ಇರೋ ಊರು ಯಾವುದು ಸತ್ತೂರ್, ಆ ಊರ ಕಡೆ ಇರುವ ಚಿನ್ನಮ್ಮನ ಕಟ್ಟಿ ಅಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನಾಗೈತಿ ಬ್ಲಾಸ್ಟ್ ಆಗೈತೆ ಅಂತ. ಓಕೆ, ನೆಕ್ಸ್ಟ್ ಇದು ಇಲ್ಲೇನೈತಿಲ್ಲ ಇಂಥ ಕೊಟ್ಟರೆ ಅನ್ಕೋ ಹೆಂಗೆ ಇದನ್ನು ಫುಲ್ ಒಂದು ಇದಕ್ಕಂತ ನೌನ್ ಪ್ರೇಸ್ ಇದು. ಅಕಾರ್ಡಿಂಗ್ ಟು ಪೊಲೀಸ್, ಅಕಾರ್ಡಿಂಗ್ ಟು ಮಹೇಶ್, ಅಕಾರ್ಡಿಂಗ್ ಟು ರಾಹುಲ್. ಇದೇನು ಇಲ್ಲಿ ತನಕ ಬಂತ ಅನ್ಕೋ ಇದು ಫುಲ್ ಒಂದ್ಸಲ ಓದ್ಕೊಂಡ್ಬಿಡೋದು ನಾವು. ಇನ್ನು ಅಕಾರ್ಡಿಂಗ್ ಟು ದ ಪೊಲೀಸ್ ಪ್ರಕಾರ ಏನಾಗೈತಿ ನೋಡೋಣ. ಈಗ ಏನಾಗಿತ್ತು ಪೊಲೀಸ್ ಪ್ರಕಾರ, ದ
ಮೊದಲನೇ ಸಲ ಓದ್ಕೋಬೇಕು ಫುಲ್ಲಿ. ಓಕೆ, ಸೊ ಒಂದು ಓದ್ಕೊಂಡು ಮೊದಲಿಗೆ ಅದನ್ನು. According to the police, the explosion took place at Gokhale's Fireworks, located on Sivakasi Sattur Road, around 8:30 a.m. Friction during the process of filling chemicals used to make aerial fireworks may have caused the explosion, as per initial reports. So according to the police ಪ್ರಕಾರ ಏನಾಗೈತಿ, the explosion took. ಸೊ explosion ಏನ ಸಬ್ಜೆಕ್ಟ, ಎಕ್ಸ್ಪ್ಲೋಜನ್ ಟುಕ್ ಅಂದರೆ ಎಕ್ಸ್ಪ್ಲೋಜನ್ ಆಗೈತಿ ವರ್ಬ ಅಂತ. ಎಲ್ಲಿ ಟುಕ್ ಪ್ಲೇಸ್, ಎಲ್ಲಿ ಆಗೈತಿ ನಾವು ಅದು ನೋಡೋಣ ಟೇಕ್. ಓಕೆ, ಎಲ್ಲಿ ಆಗೈತಿ ಎಕ್ಸ್ಪ್ಲೋಜನ್? ಆ್ಯಟ್ ಗೋಖಲೇಸ್ ಫೈರ್ವರ್ಕ್ಸ್. ಓಕೆ, ಎಕ್ಸ್ಪ್ಲೋಜನ್ ಟುಕ್ ಪ್ಲೇಸ್, ಪ್ಲೇಸ್ ಸಬ್ಜೆಕ್ಟ, ಇಲ್ಲೇನೈತಿ ಟುಕ್ ವರ್ಬ, ಇದು ಎಕ್ಸ್ಪ್ಲೋಜನ್ ಸಬ್ಜೆಕ್ಟ್ ಒಬ್ಜೆಕ್ಟ್ ಆಯ್ತಾ. ಮುಂದೇನೈತಿ ಆ್ಯಟ್ ಪ್ರಿಪೋಷನ್ ಬಂತು. ಎಲ್ಲಿ ಆಗೈತಿ? ಗೋಖಲೇಸ್ ಫೈರ್ವರ್ಕ್ಸ್ದಾಗ. ಲೊಕೇಟೆಡ್ ಅಂದರೆ ಗೋಖಲೇಸ್ ಫೈರ್ವರ್ಕ್ಸ್ ಎಲ್ಲಿ ಲೊಕೇಟ್ ಆಗೈತಿ ಅದರ ಬಗ್ಗೆ ತೋರಿಸ್ತೈತೆ ಅದು. ಓಕೆ, ಸೊ ಗೋಖಲೇಸ್ ಫೈರ್ವರ್ಕ್ಸ್ ಲೊಕೇಟೆಡ್ ಆನ್ ಶಿವಕಾಶಿ ಸತ್ತೂರ್ ರೋಡ್. ಅರೌಂಡ್ ಮತ್ತು ಪ್ರಿಪೋಸಿಷನ್ ಅರೌಂಡ್ ಎಷ್ಟು ಗಂಟೆಗೆ? ಅರೌಂಡ್ 8:30 ಆ ಒಂದು ಎಕ್ಸ್ಪ್ಲೋಷನ್ ಆಗೈತಿ ಅಂತ. ಓಕೆ, ಫ್ರಿಕ್ಷನ್ ಏನಿದೆ ಸಬ್ಜೆಕ್ಟ್ ಇದು. ಫ್ರಿಕ್ಷನ್ ಸಬ್ಜೆಕ್ಟ, ಡ್ಯೂರಿಂಗ್ ಏನ ಪ್ರಿಪೋಸಿಷನ್, ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಮತ್ತು ಪ್ರಿಪೋಸಿಷನ್ ಫೇಲಿಂಗ್ ಕೆಮಿಕಲ್ಸ್ ಮತ್ತು ಯೂಸ್ಡ್ ಟು ಮೇಕ್ ಏರಿಯಲ್ ಫೈರ್ವರ್ಕ್ಸ್. ಡ್ಯೂರಿಂಗಿಂದ ಹಿಡಿದ ಫೈರ್ವರ್ಕ್ಸ್ನ ಒಬ್ಜೆಕ್ಟ್ ಇದೆ. ಸೊ ಫ್ರಿಕ್ಷನ್ ಮೇ ಹ್ಯಾವ್ ಕಾಸ್ಡ್ ದ ಎಕ್ಸ್ಪ್ಲೋಷನ್. ಫ್ರಿಕ್ಷನ್ ಅಂದರೆ ಒಂದಕ್ಕೊಂದು ಹತ್ತಿ ಬೆಂಕಿ ಹತ್ಬಿಡು, ಅದಕ್ಕಂತಾರೆ ಫ್ರಿಕ್ಷನ್. ಸೊ ಫ್ರಿಕ್ಷನ್ ಮೇ ಹ್ಯಾವ್ ಕಾಸ್ಡ್ ದ ಎಕ್ಸ್ಪ್ಲೋಷನ್ ಆ್ಯಸ್ ಪರ್ ಇನಿಷಿಯಲ್ ರಿಪೋರ್ಟ್ಸ್. ಅಂದರೆ ಈಗ ಬಂದಿದ್ದ ರಿಪೋರ್ಟ್ ಪ್ರಕಾರ ಫ್ರಿಕ್ಷನ್ ಏನೈತಿಲ್ಲ ಅದು ಒಂದು ಎಕ್ಸ್ಪ್ಲೋಷನ್ ಮಾಡಿರಬಹುದು ಅಂತ ಒಂದು ಹೂವೆ ಐತಿ. ಆ ಫ್ರಿಕ್ಷನ್ ಎಂಥ ಫ್ರಿಕ್ಷನ್ ಅದ? ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಫಿಲ್ಲಿಂಗ್ ಕೆಮಿಕಲ್ಸನ್ನು ತುಂಬುವ ಸಮಯದಲ್ಲಿ ಯೂಸ್ಡ್ ಟು ಮೇಕ್ ಫೈರ್ ವರ್ಕ್ಸ್. ಆ ಕೆಮಿಕಲ್ ಎದಕ್ಕೆ ತುಂಬ್ತಾರೋ? ಫೈರ್ ವರ್ಕ್ಸನ್ನು ಮಾಡೋಗೋಸ್ಕರ. ಸೊ ಅಂಥ ಒಂದು ಸಂದರ್ಭದಲ್ಲಿ ಫ್ರಿಕ್ಷನ್ನಿಂದ ಆ ಒಂದು ಎಕ್ಸ್ಪ್ಲೋಷನ್ ಆಗೈತಿ ಅಂತ ತೋರ್ಸತ್ತಾರ ಅವರು. ಫ್ರಿಕ್ಷನ್ ಸಬ್ಜೆಕ್ಟ, ಮೇ ಹ್ಯಾವ್ ಹೆಲ್ಪಿಂಗ್ ವರ್ಬ, ಕಾಸ್ಡ್ ಮೇನ್ ವರ್ಬ, ದ ಎಕ್ಸ್ಪ್ಲೋಷನ್ ಆಬ್ಜೆಕ್ಟ್. ಕ್ಲಿಯರ್? ನೆಕ್ಸ್ಟ್ ಇಲ್ಲಿ ಮತ್ತೇನಿದೆ? ಮೋರ್ ದೆನ್ 50 ವರ್ಕರ್ಸ್. ಓದ್ಕೊಂಡ್ಬಿಡೋಣ. ಓಕೆ, ಮೋರ್ ದೆನ್ 50 ವರ್ಕರ್ಸ್ ವರ್ ಪ್ರೆಸೆಂಟ್ at the unit at the time of the explosion. 7 working sheds were completely destroyed. More than 50 workers were. More than 50 workers subject. ಕರೆಕ್ಟಾ? 50ಕ್ಕಿಂತ ಹೆಚ್ಚು ವರ್ಕರ್ಸ್ ವರ್ ಪ್ರೆಸೆಂಟ್, ಅಲ್ಲಿ ಪ್ರೆಸೆಂಟ್ ಇದ್ದರು. ಎಲ್ಲಿ? ಆ ಒಂದು ಫೈರ್ ವರ್ಕ್ಸ ಕನ್ಸ್ಟ್ರಕ್ಟಿಂಗ್ ಯೂನಿಟ್ದಾಗ. ಆ್ಯಟ್ ದ ಯೂನಿಟ್. ಓಕೆ, ವರಿನ ಇದೊಂದು ಮೇನ್ ವರ್ಬ್ ಆ್ಯಕ್ಟ್ ಆಗೈತಿ ಇಲ್ಲಿ. ವರ್ ಪ್ರೆಸೆಂಟ್, ಇದು ಪ್ರೆಸೆಂಟ್ ಇದ್ರೆ ಅಂತ ಎಲ್ಲಿ? ಆ್ಯಟ್ ದ ಯೂನಿಟ್. ಓಕೆ, ಆ್ಯಟ್ ಪ್ರಿಪೋಸಿಷನ್ ಮತ್ತು ಆ್ಯಟ್ ದ ಯೂನಿಟ್ ಅಂದರೆ ಯೂನಿಟ್ದಾಗ 50ಕ್ಕೂ ಹೆಚ್ಚು ವ್ಯಕ್ತಿಗಳು ಪ್ರೆಸೆಂಟ್ ಇದ್ದರು. ಆ್ಯಟ್ ದ ಟೈಮ್ ಆಫ್ ಎಕ್ಸ್ಪ್ಲೋಷನ್ ಮತ್ತು ಆ್ಯಟ್ ದ ಪ್ರಿಪೋಸಿಷನ್ ಯಾವಾಗೂ? ಆ್ಯಟ್ ದ ಟೈಮ್ ಆಫ್ ಎಕ್ಸ್ಪ್ಲೋಷನ್, ಬ್ಲಾಸ್ಟ್ ಆಗುವ ಸಮಯದಲ್ಲಿ 50ಕ್ಕಿಂತ ಹೆಚ್ಚು ಮಂದಿಯಲ್ಲಿ ಪ್ರೆಸೆಂಟ್ ಇದ್ದರು. 7 ವರ್ಕಿಂಗ್ ಶೆಡ್ಸ್ ವರ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್. 7 ಕೆಲಸ ಮಾಡುವ ಶೆಡ್ಸ್ ಅಂದಾರೆ ಇಲ್ಲಿ. ಸೊ 7 ವರ್ಕಿಂಗ್ ಶೆಡ್ಸ್ ಏನ ಸಬ್ಜೆಕ್ಟ. ಕರೆಕ್ಟ್ ಐತಿ. ವರ್ ಕಂಪ್ಲೀಟ್ ಡೆಸ್ಟ್ರಾಯ್ಡ್ ಬೈ ಫೈರ್. ವರ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್ ಬೈ ಫೈರ್, ಪ್ಯಾಸಿವ್ ವಾಯ್ಸ್ ಇದು. 7 ವರ್ಕಿಂಗ್ ಶೆಡ್ಸ್ ಎಲ್ಲ ಡೆಸ್ಟ್ರಾಯ್ ಆಗಿದ್ದಾವಂತ. ಇದ್ರ ಸಂಬಂಧ ಎಕ್ಸ್ಪ್ಲೋಷನ್ ಸಂಬಂಧ. ಓಕೆ, ನೆಲಿ ಸ್ವಲ್ಪ ಮ್ಯಾಗ ಹೋಗೋಣ. ನೆಕ್ಸ್ಟ್ ಐತಿ ದ ಇಂಜೂರ್ಡ್. ಯಾರು ಇಂಜೂರ್ಡ್ ಆಗಿರ್ತಾರಲ್ಲ ಅವ್ರು, ಇಲ್ಲಿ ದ ಇಂಜೂರ್ಡ್ ಐತ್ಲ ಇದು ಸಬ್ಜೆಕ್ಟೇ ಆಕ್ಟ್ ಆಗತೈತಿ ಇಲ್ಲಿ. ಓಕೆ, ಯಾರಿಗೆ ಇಂಜೂರ್ ಆಗೈತಿಲ್ಲ ಅವ್ರಿಗೆ. ಸೊ ಅಲ್ಲಿ ಭಾಳ ಮಂದಿ ಅದಾರ, ಅದಕ್ಕೆ ನಾ ಹ್ಯಾವ್ ಹೆಚ್ಚೇವಿ ಇಲ್ಲಿ. ಸ್ವಲ್ಪ ಹೊತ್ಕೊಂಡ್ಬಿಡಲ್ಲ ಆಯಿತಾ.
ದ ಇಂಜೂರ್ಡ್ ಹ್ಯಾವ್ ಬೀನ್ ಅಡ್ಮಿಟೆಡ್ ಟು ದ ಗವರ್ನಮೆಂಟ್ ಹಾಸ್ಪಿಟಲ್ ಇನ್ ಶಿವಕಾಶಿ. 2 of them are said to be in critical condition. ಯಾರೇ ಇಂಜೂರ್ ಆಗಿದ್ದಿಲ್ಲ ಎಕ್ಸ್ಪ್ಲೋಷನ್ದಾಗ ಅವನ್ನೆಲ್ಲ ಹ್ಯಾವ್ ಬೀನ್ ಅಡ್ಮಿಟೆಡ್ ಟು ದ ಗವರ್ಮೆಂಟ್ ಹಾಸ್ಪಿಟಲ್ ಇನ್ ಶಿವಕಾಶಿ. ಪ್ಯಾಸಿವೈಸ್ ಹ್ಯಾವ್ ಬೀನ್ ಅಡ್ಮಿಟೆಡ್. ಇದೇನು ಹ್ಯಾವ್ ಬೀನ್ ಏನೋ ಮಾಡಲ್ ವರ್ಬ, ಅದರ ಮುಂದೆ ಏನು ಬಂದೈತಿ, ಮೇನ್ ವರ್ಬ್ ಬಂದೈತಿ. ಸೊ ಇಂಜೂರ್ಡನ್ನು ಅಡ್ಮಿಟ್ ಮಾಡಲಾಗಿದೆ. ಎಲ್ಲಿ? ಟು ಅಂತ ಪ್ರಿಪೋಸಿಷನ್ನ ಟು ದ ಗವರ್ನಮೆಂಟ್ ಹಾಸ್ಪಿಟಲ್. ಎಲ್ಲಿ? ಇನ್ ಪ್ರಿಪೋಸಿಷನ್ ಇನ್ ಶಿವಕಾಶಿ. ಓಕೆ. ಬೈ ಯಾರಿಂದ? ಆಬ್ವಿಯಸ್ಲಿ ಬೈ ಪೀಪಲ್ ಆರ್ ಬೈ ದ ಡಿಪಾರ್ಟ್ಮೆಂಟ್ ವರ್ಕರ್ಸ್. ಓಕೆ, ಅವರಿಂದ ಇಂಜೂರ್ಡ್ ಪೀಪಲನ್ನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗಿದೆ. 2 of them are said to be in critical condition. 2 of them ಅದರ ಏನು ಇಬ್ಬರದಾರಲ್ಲ, 2 of them are said by police or said by doctor to be in critical condition. To be in critical condition object, ಯಾಕಂದರೆ ಆ ಸೈಡ್ ಐತಲ್ಲ ಅದು ವರ್ಬ, ಸಬ್ಜೆಕ್ಟ್ ವರ್ಬ್ ಒಬ್ಜೆಕ್ಟ್. ಬೈ ಡಾಕ್ಟರ್ ಅಂದ್ರೆ ಆ ಥರ ಏನು ಇಬ್ಬರದಾರಲ್ಲ ಅವರ ಬದುಕುಲಂಗಿಲ್ಲ ಅಂತ ಮತ್ತು ಕ್ರಿಟಿಕಲ್ ಕಂಡೀಷನ್ ಅದಾರ ಅಂತ ಇಲ್ಲಿ ಡಾಕ್ಟರ್ ಹೇಳಿದ್ದಾರೆ. ಆರ್ ಸೇಡ್ ಪ್ಯಾಸಿವೈಸ್ ಇದು. ಓಕೆ, ನೆಕ್ಸ್ಟ್ ಇಲ್ಲಿ ಫೈರ್ ಫೈಟರ್ಸ್ ಮತ್ತೊಂದು ಸಲ ಓದ್ಕೊಳ್ಳಿ. ಫೈರ್ ಫೈಟರ್ಸ್ ಫ್ರಮ್ ಶಿವಕಾಶಿ ಫೈರ್ ಆ್ಯಂಡ್ ರೆಸ್ಕ್ಯೂ ಸ್ಟೇಷನ್ ಲೆಡ್ ಬೈ ಸ್ಟೇಷನ್ ಆಫೀಸರ್ ಟಿ ಶ್ರೀನಿವಾಸನ್ ರಶ್ಡ್ ಟು ದ ಸ್ಪಾಟ್ ಆ್ಯಂಡ್ ಬಾಟ್ ದ ಫೈರ್ ಅಂಡರ್ ಕಂಟ್ರೋಲ್. ದೇ ರಿಕವರ್ಡ್ 7 ಬಾಡೀಸ್ ಫ್ರಮ್ ದ ಟ್ರಬಲ್. ಅಂದ್ರೆ ಫೈರ್ ಫೈಟರ್ಸ್ ಫ್ರಮ್ ದ ಶಿವಕಾಶಿ ಫೈರ್ ಫೈಟರ್ಸ್ ಅಂದರೆ ಸಬ್ಜೆಕ್ಟ್, ಅಂದರೆ ಅಗ್ನಿಶಾಮಕ ದಳದವರು ಫೈರ್ ಫೈಟರ್ಸ್. ಓಕೆ, ಫೈರ್ ಫೈಟರ್ಸ್ ಇಲ್ಲಿಂದ ಫ್ರಾಮ್ ದ ಶಿವಕಾಶಿ ಫೈರ್ ಆ್ಯಂಡ್ ರೆಸ್ಕ್ಯೂ ಸ್ಟೇಷನ್. ಫ್ರಾಮ್ ಅಂದರೆ ಏನಪ್ಪಿ? ಪ್ರಿಪೋಸಿಷನ್. ಓಕೆ, ಸಬ್ಜೆಕ್ಟ್ ಆಯ್ತಾ, ನಮ್ಮ ಪ್ರಿಪೋಸಿಷನ್ ಸಿಕ್ಕೈತಿ. ಫ್ರಾಮ್ ದ ಶಿವಕಾಶಿ ಫೈರ್ ಆ್ಯಂಡ್ ರೆಸ್ಕ್ಯೂ ಸ್ಟೇಷನ್ದ ಅಗ್ನಿಶಾಮಕ ದಳದವರು. ಓಕೆ, ಮತ್ತು ಕಾಮ ಅಂದ್ರೆ ಮತ್ತೆ ಎಕ್ಸ್ಟೆನ್ಷನ್ ಇಸ್ಕೊಳತಾನೆ ಏನು? ಲೆಡ್ ಬೈ ಸ್ಟೇಷನ್ ಆಫೀಸರ್ ಟಿ ಶ್ರೀನಿವಾಸನ್ದ ಒಂದು ದಳ ಅದು ಯಾವುದು? ಅಗ್ನಿಶಾಮಕದ್ದು. ಅವ್ರು ಏನು ಮಾಡ್ತಾರೆ? ರಶ್ಡ್, ಇದು ಸಬ್ಜೆಕ್ಟ್, ಇದು ವರ್ಬ್. ಸೊ ಫೈರ್ ಫೈಟರ್ಸ್ ರಶ್ ಟು ದ ಸ್ಪಾಟ್. ರಶ್ ಟು ದ ಸ್ಪಾಟ್ ಅಂದರೆ ಸ್ಪಾಟಿಗೆ ಅವರು ಓಡಿ ಬಂದ್ರಂತ. ಆ್ಯಂಡ್ ಫೈರ್ ಫೈಟರ್ಸ್ ಬಾಟ್ ದ ಫೈರ್ ಅಂಡರ್ ಕಂಟ್ರೋಲ್. ಫೈರ್ ಫೈಟರ್ಸ್ ಸಬ್ಜೆಕ್ಟ್, ಬಾಟ್ ವರ್ಬ್, ದ ಫೈರ್ ಅಂಡರ್ ದ ಕಂಟ್ರೋಲ್ ಅಂದ್ರೆ ಆ ಒಂದು ಬೆಂಕಿಯನ್ನು ತಮ್ಮ ಕಂಟ್ರೋಲ್ ತೊಗೊಂಬಂತವ್ರು, ಕಡಿಮೆ ಮಾಡಿರು ಅಂತ. ಆಲ್ಸೋ ದೇ ರಿಕವರ್ಡ್ 7 ಬಾಡೀಸ್ ಫ್ರಮ್ ದ ರಬಲ್. 7 ಬಾಡಿಯನ್ನು ಅವರ ರಿಕವರ್ ಮಾಡಿದಂಥ ಆ ಒಂದು ಜಾಗದಿಂದ. ಮತ್ತು ಇಲ್ಲಿ ಯಾರೇ ಸತ್ತಾರ ಅವ್ರು ವಿಮರ್ಶೆ ಕೊಟ್ಟಾರ. ಇಲ್ಲಿ ಇದನ್ನು ಯೂಸ್ ಇಲ್ಲಿ ಭಾಳ ಐತೆ. ಓಕೆ, ಅಟ್ ಕಾಸನಿಲ್ಲ ಇಲ್ಲಿ ಮೇನಿಗೆಲ್ಲಾಗಿಂತ. ಮತ್ತು ಏನೈತಿ? ಆರ್ ರಾಮಮೂರ್ತಿ 38 ವಯಸ್ಸು ಆರ್ ರಾಮಮೂರ್ತಿ ಏನಾಯ್ತು ಹಿಂಗೆ ಆಫ್ ಕೋವಿಪಟ್ಟಿ ಊರದ ಶ್ರೀರಾಮಪೂರ್ತಿ. ಓಕೆ, ಹೂ ಅಂದರೆ ಯಾರ? ರಾಮಮೂರ್ತಿ ಸಸ್ಟೈನ್ಡ್ 100% ಬರ್ನ್ಸ್, ಡೈಡ್ ಇನ್ ಹಾಸ್ಪಿಟಲ್. 100% ಸುಟ್ಟೈತಿ ಅಂತ ಬಾಡಿ. ಸೊ ಏನಂತ ಸತ್ತ. ಸೊ ರಾಮಮೂರ್ತಿ ಡೈಡ್ ಇನ್ ಹಾಸ್ಪಿಟಲ್. ಓಕೆ, 2 of the bodies were completely charred, officer said. 2 of the bodies are completely charred. ಈಗ ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ವಿರುಧಾನಗರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಎನ್ನೋ ಸುಖಪುತ್ರ ಇನ್ಸ್ಪೆಕ್ಟೆಡ್ ದ ಸೀನ್. ವಿರುಧಾನಗರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಎನ್ನೋ ಸುಖಪುತ್ರ ಸಬ್ಜೆಕ್ಟ್. ಓಕೆ, ಇನ್ಸ್ಪೆಕ್ಟೆಡ್ ನಾವು ವರ್ಬ್. ಏನು ಇನ್ಸ್ಪೆಕ್ಟ್ ಮಾಡಿದವ? ದ ಸೀನ್ ಆಫ್ ಎಕ್ಸ್ಪ್ಲೋಷನ್. ಎಲ್ಲಿ ಒಂದು ಬ್ಲಾಸ್ಟ್ ಆಗೈತಲ್ಲ ಆ ಹತ್ರ ಒಂದು ಸೀನ್ ದೃಶ್ಯವನ್ನು ನಾವು ಇನ್ಸ್ಪೆಕ್ಟ್ ಮಾಡಿದಂಥ. ದ ಸತ್ತೂರು ಟೌನ್ ಪೊಲೀಸ್ ಏನೋ ಸಬ್ಜೆಕ್ಟ್. ಏನು ಮಾಡಿದ್ರು? ಹ್ಯಾವ್ ರಿಜಿಸ್ಟರ್ಡ್, ಒಂದು ಕೇಸನ್ನು ರಿಜಿಸ್ಟರ್ಡ್ ಮಾಡಿದರು. ಇಷ್ಟ ಸಿಂಪಲ್ಲ. ಓಕೆ.